ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಇಂದಿನ ದಿನ ಭವಿಷ್ಯದ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ಇಂದಿನ ಪಂಚಾಂಗ ಫಲ ವಿಶ್ವವಸ್ತು ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷ, ನವಮಿ ತಿಥಿ, ಶ್ರವಣ ನಕ್ಷತ್ರ, ಶುಭಯೋಗ, ತೈತುಲಕರಣ. ಇಂದಿನ ಪಂಚಾಂಗ ಫಲ. ಇಂದಿನ ರಾಹುಕಾಲದ ಸಮಯ ಮಧ್ಯಾಹ್ನ 3:29 ಸಂಜೆ 5:02 ಗಂಟೆವರೆಗೂ. ಯಮಗಂಡ ಕಾಲ ಬೆಳಗ್ಗೆ 9:15 10:49 ಗಂಟೆ. ಅಭಿಜಿನ್ ಮುಹೂರ್ತ ಅಂದರೆ ಶುಭದ ಮುಹೂರ್ತ ಬೆಳಗ್ಗೆ 11:57 12:47. ಅದೇ ರೀತಿ ದುರ್ಮುಹೂರ್ತ ಅಂದರೆ ಈ ಸಮಯದಲ್ಲಿ ಯಾವುದೇ ರೀತಿಯ ಶುಭ ಕೆಲಸಗಳು, ಪೂಜೆಗಳು ಪ್ರಾರಂಭಕ್ಕೆ ಯೋಗ್ಯವಲ್ಲದಂತಹ ಮುಹೂರ್ತ ಅಂತ ಹೇಳಿದ್ರೆ ಬೆಳಗ್ಗೆ 8:38 9:28 ಅಂತ ಹೇಳಿ. ಪ್ರಥಮವಾಗಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಒಂದಷ್ಟು ವಿಚಾರದಲ್ಲಿ ಗೊಂದಲವನ್ನಾಗಿ ಮಾಡ್ಕೊಂಡಿರ್ತೀರಾ ಅಂತ. ಪ್ರಮುಖವಾಗಿ ಸರ್ಕಾರಿ ಕೆಲಸದಲ್ಲಿ ಯಾರು ಇರ್ತೀರೋ ಟ್ರಾನ್ಸ್ಫರನ್ನು ಅಪೇಕ್ಷೆ ಮಾಡ್ತಾ ಇರ್ತೀರಾ. ಈ ಕೆಲಸದಲ್ಲಿ ನಂಗೆ ಸಾಕಾಗ್ಬಿಟ್ಟಿದೆಯಪ್ಪ, ಟ್ರಾನ್ಸ್ಫರ್ ತೆಗೆದುಕೊಳ್ಳಲೇಬೇಕು ಅಂತ ಕೆಲವರು ಆಲ್ರೆಡಿ ನಿರ್ಧಾರವನ್ನು ಮಾಡ್ತೀರಾ. ಈ ದಿನ ಪ್ರಯತ್ನ ಪಡೋಣ ಅಂತೇಳಿ ಒಂದಷ್ಟು ವಿಚಾರದಲ್ಲಿ ಪ್ರಯತ್ನ ಪಡ್ತಿರ್ತೀರಾ. ನಿಮ್ಮ ಪ್ರಯತ್ನದಲ್ಲಿ ಈ ದಿನ ಒಂದಷ್ಟು ಹಿನ್ನಡೆಗಳಾಗತ್ತೆ ಅಂತ ಹೇಳಿ. ಅದೇ ರೀತಿ ಮೇಷರಾಶಿಯವರು ಈ ದಿನ ಸಾಲ ಮಾಡುವ ಸಂಭವವಿರುತ್ತೆ. ಕೊಂಚ ಮಟ್ಟಿಗೆ ಜಾಗ್ರತೆ ಇರತಕ್ಕಂಥದ್ದು ಅಂತ. ಆಲ್ರೆಡಿ ಮೇಷರಾಶಿಯವ್ರಿಗೆ ಗೊತ್ತಾಗ್ತಿರ್ಬೋದು, ಆಲ್ರೆಡಿ ನಾನು ಫಿನಾನ್ಷಿಯಲಿ ಒಂದಷ್ಟು ವಿಚಾರದಲ್ಲಿ ಟೈಟ್ ಆಗಿದ್ದೇನೆ, ಗೊತ್ತೋ ಗೊತ್ತಿಲ್ಲದೇನೋ, ಆದರೂ ಕೂಡ ಒಂದಷ್ಟು ನಿಭಾಯಿಸ್ಕೊಂಡು ಹೋಗ್ತಾ ಇರ್ತೀರಾ ಅಂಥೇಳಿ. ಆದರೆ ಹಣವನ್ನು ವ್ಯವಹಾರಿಕವಾಗಿ ನೀವೇನಾರ ಯೂಸ್ ಮಾಡ್ಕೊಳ್ಬೇಕಾದ್ರೆ ಕೊಂಚ ಮಟ್ಟಿಗೆ ಜಾಗೃತವಾಗಿರತಕ್ಕಂಥದ್ದು. ಇಲ್ಲದಿದ್ದರೆ ಸಾಲದ ಸುಡಿಯಲ್ಲಿ ಈ ದಿನ ಮೇಷರಾಶಿಯವರು ಸಿಗಾಕೊಳ್ತೀರಾ ಅಂತ. ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಕೊಂಚ ಮಟ್ಟಿಗೆ ಲಾಭ ಕಮ್ಮಿಯೇ ಇರುತ್ತೆ. ಜಾಗೃತವಾಗಿ ಇನ್ವೆಸ್ಟ್ ಮಾಡಿ. ಪ್ರಮುಖವಾಗಿ ಹಾಲಿನ ಬಿಸ್ನೆಸ್ ಮಾಡತಕ್ಕಂಥವರು, ನೀರಿನ ಬಿಸ್ನೆಸ್ ಮಾಡತಕ್ಕಂಥವರು ಈ ದಿನ ಲಾಭವನ್ನು ಕಮ್ಮಿಯೇ ಪಡೆಯತಕ್ಕಂಥದ್ದು ಅಂತೇಳಿ. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಕೆಲಸದಲ್ಲಿ ಒಂದಷ್ಟು ಒತ್ತಡಗಳಿರುತ್ತೆ ಅಂತ. ಅಂದರೆ ಏನೋ ತುಂಬ ಖುಷಿಯಲ್ಲಿ ಇವತ್ತು ಬಂದಿರ್ತೀರ, ಕೆಲಸ ಮಾಡಬೇಕು, ಕೆಲಸದಲ್ಲಿ ಒಂದಷ್ಟು ಪ್ರಶಂಸೆಗಳನ್ನು ಪಡ್ಕೊಳ್ಬೇಕು ಅಂತ. ಆದರೆ ಬೇರೆಯವರ ಒಂದಷ್ಟು ಕೆಲಸವನ್ನು ನಿಮ್ಮ ತಲೆ ಮೇಲೆ ಹಾಕಿ ಕೆಲಸದ ಒತ್ತಡವನ್ನು ಜಾಸ್ತಿ ಮಾಡ್ಕೊಳ್ತಾ ನೀವು ಏನೋ ವರ್ಕ್ ಮಾಡಬೇಕು ಅಂತಲೇ ಅನಿಸೋದಿಲ್ಲ ಅಂತ. ಸ್ವಲ್ಪ ದೇಹದಲ್ಲಿ ಉತ್ಸಾಹವೂ ಕಮ್ಮಿ ಆಗುತ್ತೆ. ಆ ವರ್ಕ್ ಮಾಡೋ ಮೂಡೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅಂಥೇಳಿ. ಗೊತ್ತೋ ಗೊತ್ತಿಲ್ಲದೋ ಈ ದಿನ ನಿಮಗೆ ಒಂದಷ್ಟು ವಿಚಾರದಲ್ಲಿ ಲಾಭದಾಯಕ ದಿನ ಅಂತ. ಅಂದರೆ ಪ್ರಮುಖವಾಗಿ ಯಾರು ವ್ಯವಹಾರಿಕವಾಗಿ ಒಂದು ಫಿನಾನ್ಸನ್ನು ನಡೆಸ್ತಿರ್ತಾರೋ ಹಣದ ವಿಚಾರದಲ್ಲಿ ಲಾಭವನ್ನು ಪಡೆಯತಕ್ಕಂಥದ್ದು. ನಿಮಗೆ ಸ್ಟ್ರಕ್ ಆಗಿರೋ ಅಮೌಂಟು ಈ ದಿನ ಬರುತ್ತೆ ಅಂಥೇಳಿ. ಅದೇ ರೀತಿ ನೂತನ ಆಭರಣವನ್ನು ಖರೀದಿಸುವ ಯೋಗ ವೃಷಭರಾಶಿಯಿದೆ. ಹಾಗಾಗಿ ವೃಷಭರಾಶಿಯವರಿಗೆ ಈ ದಿನ ಮನಸ್ಸಿಗೆ ಒಂದು ಸ್ವಲ್ಪ ಸಂತೋಷಗಳಾಗತ್ತೆ. ಆದರೆ ಕೆಲಸದಲ್ಲಿ ಒತ್ತಡ ಇರುತ್ತೆ, ಅದನ್ನು ಜಾಗೃತವಾಗಿ ನಿಭಾಯಿಸತಕ್ಕಂಥದ್ದು ಅಂತ. ಮಿಥುನ ರಾಶಿಯವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಒಂದಷ್ಟು ವಿಚಾರದಲ್ಲಿ ಬೇಜಾರಾಗತ್ತೆ ಅಂತ. ಆಲ್ರೆಡಿ ತುಂಬ ಜನಕ್ಕೆ ಅನಿಸ್ತಿರುತ್ತೆ, ನಂದು ಮಿಥುನ ರಾಶಿ, ಒಂದಷ್ಟು ವಿಚಾರಕ್ಕೆ ಆಲ್ರೆಡಿ ನನಗೆ ಬೇಜಾರಾಗಿದೆ, ಮನಸ್ಸಿಗೆ ಒಂದಷ್ಟು ವಿಚಾರಗಳಲ್ಲಿ ಜನರೊಂದಿಗೆ ಭಿನ್ನಾಭಿಪ್ರಾಯಗಳಾಗಿದೆ. ಆದರೆ ಈ ದಿನ ನಾನು ಸ್ವಲ್ಪ ಸಂತೋಷವಾಗಿರ್ತೀನ ಅಂದರೆ ಈ ದಿನವೂ ಕೂಡ ಒಂದಷ್ಟು ವಿಚಾರದಲ್ಲಿ ಮನಸ್ಸಿಗೆ ಒಂದಷ್ಟು ಕಸಿಬಿಸಿ ಇರುತ್ತೆ, ಒಂದಷ್ಟು ನೆಮ್ಮದಿಗಳನ್ನು ಕಳ್ಕೊಂಡಿರ್ತೀರಾ ಅಂತ. ಪ್ರಮುಖವಾಗಿ ಆಟೋ ಓಡಿಸುವ ರಿಕ್ಷಾ ಚಾಲಕರಾಗಿರ್ಬೋದು ಅಥವಾ ಕ್ಯಾಬಿನ ಚಾಲಕರಾಗಿರ್ಬೋದು ಅಥವಾ ಅದಕ್ಕೆ ಬಂಡವಾಳ ಹೂಡಿದವರಿಗೆ ಈ ದಿನ ಲಾಭ ಸ್ವಲ್ಪ ಕಮ್ಮಿಯೇ ಇರತಕ್ಕಂಥದ್ದು. ಹೋಟೆಲ್ ಬಿಸ್ನೆಸ್ನವರಿಗೆ ಸ್ವಲ್ಪ ಲಾಭ ಜಾಸ್ತಿಯೇ ಪಡೆತಕ್ಕಂಥದ್ದು ಅಂತ. ಯಾರು ರಾಜಕೀಯ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಬಯಸ್ತಿದ್ದೀರಾ ಅಥವಾ ಉತ್ತಮ ಸ್ಥಾನಮಾನವನ್ನು ಬಯಸಬೇಕು, ಈ ದಿನ ಏನಾರು ಆ ವಿಚಾರದಲ್ಲಿ ಒಂದು ಸ್ವಲ್ಪ ಹೋರಾಡೋಣ ಅಥವಾ ಆ ವಿಚಾರದಲ್ಲಿ ಒಂದು ಸ್ವಲ್ಪ ಲಾಭಗಳನ್ನು ಪಡಿಬೇಕು ಅಂತ ಅಂದ್ಕೊಂಡಿದ್ರೆ ಸ್ವಲ್ಪ ನಿರಾಸೆ ಆಗತ್ತೆ. ಹಾಗಾಗಿ ಜಾಗೃತವಾಗಿ ವ್ಯವಹರಿಸಿ ಅಂತೆ. ಕಟಕ ರಾಶಿ. ಕಟಕ ರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ಕೆಲಸದಿಂದಲೇ ಮನಸ್ಸಿಗೆ ಏನೋ ಒಂಥರ ತೃಪ್ತಿ ಸಿಗುತ್ತೆ ಅಂತ. ಅಂದರೆ ನೀವು ಮಾಡತಕ್ಕಂಥ ಕೆಲಸ ಕಾರ್ಯ ಈ ದಿನ ನಿಮಗೆ ಮನಸ್ಸಿಗೆ ಯಥೇಚ್ಛವಾಗಿ ತೃಪ್ತಿ ಆಗತ್ತೆ ಅಂತ. ಬೆಳಗಿನಿಂದಲೇ ತುಂಬ ಉತ್ಸುಕರಾಗಿ ಕೆಲಸದಲ್ಲಿ ಭಾಗವಹಿಸಿ. ಖಂಡಿತ ಈ ದಿನ ಮುಕ್ತಾಯವಾಗುವಷ್ಟರಲ್ಲಿ ಮನಸ್ಸಿಗೆ ಏನೋ ಒಂಥರ ಆನಂದ, ಪರವಾಗಿಲ್ಲಪ್ಪ ಈ ದಿನ ಇದ್ದಂಗೆ ಒಂದಷ್ಟು ದಿನಗಳು ಇರಲಿ ಅಂಥೇಳಿ ಮನಸ್ಸಿಗೆ ಒಂದಷ್ಟು ಖುಷಿ ಆಗತ್ತೆ ಅಂತ. ಜಾಗ್ರತೆ. ಭೂಮಿ ವಿಚಾರದಲ್ಲಿ ಈ ದಿನ ಯಾರು ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಅಥವಾ ಭೂ ಖರೀದಿ ಅಥವಾ ಭೂಮಿಯನ್ನು ಮಾರಬೇಕು ಅಂತಿದ್ರೆ ಜಾಗೃತವಾಗಿ ವ್ಯವಹರಿಸತಕ್ಕಂಥದ್ದು. ಇಲ್ಲದಿದ್ದರೆ ವ್ಯಾಜ್ಯದಲ್ಲಿ ಸಿಗಾಕೊಂಡ್ಬಿಡ್ತೀರಾ ಅಂತ. ಕೊಂಚ ಮಟ್ಟಿಗೆ ಜಾಗೃತದಿಂದ ಮುಂದುವರಿದರೆ ತುಂಬ ಸೂಕ್ತ ಅಂಥೇಳಿ ಹೇಳತಕ್ಕಂಥದ್ದು ಅಂತೇಳಿ.
ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಒಂದಷ್ಟು ಆರೋಗ್ಯದಲ್ಲಿ ಚೇತರಿಕೆ ಆಗತ್ತೆ ಅಂತ. ಯಾರು ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರು ಆರೋಗ್ಯದಲ್ಲಿ ಚೇತರಿಕೆ ಆಗತ್ತೆ. ಮನೆಯವರೊಂದಿಗೆ ಒಂದಷ್ಟು ಸಂತೋಷದ ವಾತಾವರಣ ಪಡೆಯತಕ್ಕಂಥದ್ದು ಅಂತ. ಅಂದರೆ ಈ ಪದವನ್ನು ಕೇಳಿಸಿದ್ರೆ ಸಿಂಹರಾಶಿಯವರು ತುಂಬ ಸಂತೋಷವಾಗತ್ತೆ ಅಂದರೆ ಅರ್ಥ ಆಗ್ತಿರ್ಬೋದು ಸಿಂಹರಾಶಿಯವರಿಗೆ. ಗೊತ್ತೋ ಗೊತ್ತಿಲ್ಲದೋ ಸಾಂಸಾರಿಕ ಜಂಜಾಟಗಳಲ್ಲಿ ಅಥವಾ ಸಾಂಸಾರಿಕ ಒಂದಷ್ಟು ಕಿರಿಕಿರಿಗಳಲ್ಲಿ ಒಂದಷ್ಟು ದಿನಗಳಿಂದ ಒಂದಷ್ಟು ತಿಂಗಳುಗಳಿಂದ ಸಿಂಹರಾಶಿಯವರು ಅನುಭವಿಸ್ತಾ ಇದ್ದೀರಾ. ಆದರೆ ಈಗ ಪರವಾಗಿಲ್ಲಪ್ಪ, ಒಂದಷ್ಟು ಮನೆಯಲ್ಲಿ ಸಂತೋಷ ದಿನಗಳಿದೆ. ಈ ಸಂತೋಷದ ಎಲ್ಲ ದಿನಗಳು ಇರೋ ಥರ ಆಗೋಗ್ಲಿ, ಮನಸ್ಸಿಗೂ ಸಂತೋಷವಾಗ್ತಾ ಇದೆ. ನಾನು ನನ್ನ ಮಡದಿಯೊಂದಿಗೆ, ತಂದೆ ತಾಯಿಯೊಂದಿಗೆ, ಮಕ್ಕಳೊಂದಿಗೆ ಉತ್ತಮ ಬಾಂಧವ್ಯನ ವೃದ್ಧಿ ಮಾಡಿಕೊಂಡೆ ಇವತ್ತು ಅಂತೇಳಿ ಸಿಂಹರಾಶಿಗೆ ಅನಿಸುತ್ತದೆ. ಜಾಗೃತವಾಗಿರಿ. ನಿಮ್ಮ ದಾಯಾದಿಗಳೊಂದಿಗೆ ಈ ದಿನ ಕಲಹಳ ಆಗ್ಬೋದು ಅಂತ. ಅಂದರೆ ಒಂದಷ್ಟು ಭಿನ್ನಾಭಿಪ್ರಾಯಗಳ ಮನಸ್ತಾಪಗಳಾಗ್ಬೋದು. ಹಾಗಾಗಿ ಆಡತಕ್ಕಂಥ ಮಾತಿನ ಮೇಲೆ ಗಮನ ಇರತಕ್ಕಂಥದ್ದು ಅಂತ. ತುಂಬ ಜನ ಕೇಳ್ತಾ ಇರ್ತಾರೆ, ಗುರುಗಳೇ ಏನೋ ಮಾತಾಡ್ತಾ ಇರ್ತೀನಿ, ಏನನ್ನೋ ಕನ್ವೆ ಮಾಡಿ ನೀನೋ ಕನ್ವೆ ಮಾಡಿರ್ತೀನಿ, ನನ್ನ ಉದ್ದೇಶ ಒಳ್ಳೆಯದಾಗಿದ್ರು ಕೂಡ ಜನರಿಗೆ ನನ್ನ ತಪ್ಪು ಅಂಥೇಳಿ ಕಾಣಿಸುತ್ತೆ ಅಂತ. ಹಾಗಾಗಿ ಆಡತಕ್ಕಂಥ ಮಾತುಗಳಲ್ಲಾಗಿರ್ಬೋದು, ಮಾಡತಕ್ಕಂಥ ಕೆಲಸದಲ್ಲಾಗಿರ್ಬೋದು ಸ್ವಲ್ಪ ಮಟ್ಟಿಗೆ ಜಾಗ್ರತೆಯಿಂದ ಯೋಚನೆ ಮಾಡಿ ಮಾಡತಕ್ಕಂಥದ್ದು. ಇಲ್ಲದಿದ್ದರೆ ಒಂದಷ್ಟು ವ್ಯಾಜ್ಯಗಳಲ್ಲಿ ಸಿಂಹರಾಶಿಯವರು ಈ ದಿನ ಸಿಗಾಕೊಂಡ್ಬಿಡ್ತೀರಾ ಅಂತ ಹೇಳಿ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ಕೆಲಸದಲ್ಲಿ ಒಂದಷ್ಟು ವೃತ್ತಿ ತಿರುಗಾಟಗಳಿರುತ್ತೆ ಅಂತ. ಅಂದರೆ ಏನೋ ಕೆಲಸವನ್ನು ಮಾಡ್ತಿರ್ತೀರ, ಕೆಲಸ ಮಾಡಬೇಕಪ್ಪ, ಈ ಟೈಮಲ್ಲಿ ಈ ಕೆಲಸವನ್ನು ನಾನು ಮುಗಿಸ್ಕೊಂಡ್ಬಿಡ್ತೀನಿ ಅಂತ ಕನ್ಯಾ ರಾಶಿಯವರು ಅಂದ್ಕೊಂಡಿರ್ತೀರ. ಖಂಡಿತವಾಗಿ ಈ ದಿನ ಸ್ವಲ್ಪ ನಿಧಾನದ ದಿನ ಅಂತೇಳಿದ್ರೆ ತಪ್ಪಲಾರದು. ಅಂದರೆ ಮಾಡತಕ್ಕಂಥ ಕೆಲಸ ಅರ್ಧ ಗಂಟೆ 1 ಅವರ್ ಸ್ವಲ್ಪ ಹಿಂದೆ ಹೋಗ್ತಾನೆ ಇರುತ್ತೆ. ಮನಸ್ಸಿಗೆ ಗೊಂದಲವಾಗತ್ತೆ ಅಂತ. ಅಂದರೆ ಏನನ್ನ ಮಾಡಬೇಕು ಏನನ್ನ ಮಾಡಬಾರ್ದು ಅಂತ ಗೊತ್ತೇ ಆಗೋದಿಲ್ಲ ಕನ್ಯಾ ರಾಶಿಯವರಿಗೆ ಈ ದಿನ. ಹಾಗಾಗಿ ಮಾಡಬೇಕಾದ್ರೆ ಅಥವಾ ಕೆಲಸವನ್ನು ಪ್ರಾರಂಭಿಸ್ಬೇಕಾದ್ರೆ ಶ್ರದ್ಧೆಯಿಂದ ಆನ್ ಟೈಮ್ ಪ್ರಾರಂಭಿಸಿ, ಖಂಡಿತವಾಗಿಯೂ ಲಾಭ ಪಡೆಯತಕ್ಕಂಥದ್ದು ಅಂತ. ಈ ದಿನ ಪ್ರಮುಖವಾಗಿ ಯಾರು ನಾನು ದೂರದ ಒಂದು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಬೇಕು, ದೂರದ ಪ್ರಯಾಣವನ್ನು ಮಾಡಬೇಕು, ಮನಸ್ಸಿಗೆ ಒಂದಷ್ಟು ವಿಚಾರದಲ್ಲಿ ನೆಮ್ಮದಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ರೆ ಕನ್ಯಾ ರಾಶಿಯವರು ಖಂಡಿತವಾಗಿಯೂ ನಿಮಗೆ ಇಷ್ಟವಾದ ದೇವಸ್ಥಾನವನ್ನು, ಇಷ್ಟವಾದ ದೇವರ ದರ್ಶನ ಮಾಡಿ ಲಾಭವನ್ನು, ಜೊತೆಗೆ ಪ್ರಮುಖವಾಗಿ ಮನಸ್ಸಿಗೆ ಉತ್ತಮ ನೆಮ್ಮದಿಯನ್ನು ಪಡೆಯತಕ್ಕಂಥದ್ದು ಅಂತ. ತುಲಾರಾಶಿ. ತುಲಾರಾಶಿಯವರಿಗೆ ಪ್ರಮುಖವಾಗಿ ಇವತ್ತು ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ಯಥೇಚ್ಛವಾಗಿ ಲಾಭ ಸಿಗುತ್ತೆ ಅಂತ. ಅದೇ ರೀತಿ ಕೌಟುಂಬಿಕ ವಿಚಾರಗಳಲ್ಲಿ ಒಂದಷ್ಟು ವಿಚಾರಕ್ಕೆ ಭಿನ್ನಾಭಿಪ್ರಾಯಗಳಿರುತ್ತೆ. ಪ್ರಮುಖವಾಗಿ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ, ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡತವರಿಗೆ ಈ ದಿನ ಉತ್ತಮ ಲಾಭವನ್ನು, ಪ್ರಶಂಸೆಯನ್ನು ಪಡೆಯತಕ್ಕಂಥ ದಿನವಾಗಿರುತ್ತೆ. ಅದೇ ರೀತಿ ಈ ದಿನ ನಿಮ್ಮ ಪಟ್ಟತಕ್ಕಂಥ ಅಷ್ಟು ಕಷ್ಟಗಳಿಗೆ ಒಂದಷ್ಟು ವಿಚಾರದಲ್ಲಿ ಲಾಭವಾಗತ್ತೆ ಅಂತ. ಆ ತುಲಾರಾಶಿಯವರು ಒಂದಷ್ಟು ವಿಚಾರದಲ್ಲಿ ಅನಿಸ್ತಾ ಇರ್ಬೋದು, ಗೊತ್ತೋ ಗೊತ್ತಿಲ್ಲ 1.5 ವರ್ಷ ಸ್ವಲ್ಪ ಜೀವನ ಹಿಂದೆ ಮುಂದೆ ಆಗೇನೋ ಬರ್ತಾ ಇದೆ, ಯಾವ ದಿನ ನನಗೆ ಒಳ್ಳೆ ಲಾಭದಾಯಕ ದಿನಗಳಾಗಿರುತ್ತೆ ಅಂದರೆ ಖಂಡಿತ ಆ ದಿನಗಳಲ್ಲಿ ಇವತ್ತು ಕೂಡ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನೀವು ಯಾವ ಕೆಲಸವನ್ನು ಎಷ್ಟೋ ದಿನದಿಂದ ಮಾಡಬೇಕು ಅಂದ್ಕೊಂಡಿದ್ರೆ ಆ ಕೆಲಸದ ಮುನ್ನಡಿ ಬರೋಕ್ಕೆ ಆ ದಿನ ಪ್ರಮುಖ ದಿನವಾಗಿರುತ್ತೆ ಅಂಥೇಳಿ. ಹಾಗಾಗಿ ತುಲಾರಾಶಿಯವರು ಆದಷ್ಟು ಕೂಡ ಮನಸ್ಸನ್ನು ತುಂಬ ಸಮಾಧಾನವಾಗಿಟ್ಟುಕೊಂಡು ಮಾಡತಕ್ಕಂಥ ಕೆಲಸದಲ್ಲಿ ಯಥೇಚ್ಛವಾಗಿ ಕಾನ್ಸಂಟ್ರೇಷನ್ ಮಾಡಿ ಲಾಭ ಜಾಸ್ತಿಯೇ ಪಡೆಯತಕ್ಕಂಥದ್ದು ಅಂತ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಪ್ರಮುಖವಾಗಿ ಯಾರು ಚಿನ್ನದ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೋ ಅಥವಾ ಚಿನ್ನದ ತಯಾರದ ವಸ್ತುಗಳನ್ನು ಮಾಡ್ತಾ ಇದ್ದಾರೋ ಈ ದಿನ ಲಾಭ ಕೊಂಚ ಮಟ್ಟಿಗೆ ಕಮ್ಮಿ ಇರುತ್ತೆ. ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಅಥವಾ ಗೋಲ್ಡಿನ ಒಂದಷ್ಟು ಕರಗಿಸಿನೋ ವ್ಯವಹಾರ ಮಾಡಬೇಕು ಈ ದಿನ ಶುರು ಮಾಡೋಣ ಅಂತಿದ್ರೆ ಜಾಗ್ರತೆಯಿಂದ ಎಚ್ಚರಿಕೆಯಿಂದ ಹೆಜ್ಜೆ ಇಡತಕ್ಕಂಥದ್ದು ಅಂತ. ಈ ದಿನ ಪ್ರಮುಖವಾಗಿ ಯಾರು ಜ್ಯೂಸನ್ನು, ಹಾಲನ್ನು, ಬಿಸ್ನೆಸ್ಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರಿಗೆ ಲಾಭ ಜಾಸ್ತಿಯೇ ಸಿಗುತ್ತೆ. ಪ್ರಮುಖವಾಗಿ ಮಾಡತಕ್ಕಂಥ ವ್ಯವಹಾರದಲ್ಲಿ ಲಾಭ ಜಾಸ್ತಿಯೇ ಪಡತಕ್ಕಂಥದ್ದು. ಮನಸ್ಸಿಗೆ ಏನೋ ನೆಮ್ಮದಿ ಸಿಕ್ಕಿರುತ್ತೆ ಈ ದಿನ. ಆದರೆ ಜಾಗೃತವಾಗಿರಲಿ. ನಿಮ್ಮ ಯಾರೋ ಒಬ್ಬ ಸ್ನೇಹಿತರಿಂದ ಆಡತಕ್ಕಂಥ ಒಂದಷ್ಟು ಚುಚ್ಚು ಮಾತುಗಳು ಮನಸ್ಸಿಗೆ ಒಂದಷ್ಟು ವಿಚಾರದಲ್ಲಿ ಬೇಜಾರಾಗುತ್ತೆ. ಈ ಥರ ಅಂದ್ಕೊಂಡಿರಲಿಲ್ವಲ್ಲ ಅಂಥೇಳಿ ಈ ದಿನ ಅನ್ನಿಸುವ ಒಂದಷ್ಟು ಭಾವನೆಗಳು ನಿಮಗೆ ಬರುತ್ತೆ. ಹಾಗಾಗಿ ಯಾವ ವ್ಯಕ್ತಿಯೊಂದಿಗೆ ನೀವು ಮಾತಾಡ್ತಿರ್ತೀರೋ ಅಥವಾ ಯಾವ ವ್ಯಕ್ತಿ ನಿಮ್ಮ ಬಗ್ಗೆ ಏನನ್ನು ಹೇಳಿದ್ರು ಕೂಡ ಒಂದು ಸರಿ ಅದನ್ನು ಪರೀಕ್ಷಿಸಿ ನೋಡಿ. ಖಂಡಿತವಾಗಿಯೂ ಈ ದಿನ ನಿಮಗೆ ಸತ್ಯ ಏನು ಅಂತ ಒಂದಷ್ಟು ತಿಳ್ಕೊಳ್ಳುವ ಒಂದಷ್ಟು ಪರಿಸ್ಥಿತಿಗಳು ಬರುತ್ತೆ ಅಂತ ಹೇಳಿ. ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಈಗ ಹಣವನ್ನು ಕಳೆದುಕೊಳ್ಳಬಹುದು, ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು ಅಂತ. ಅಂದರೆ ಎಷ್ಟೋ ವರ್ಷಗಳಿಂದ ಒಂದಷ್ಟು ಹಣವನ್ನು ಕೂಡಿಸಿಟ್ಟಿರ್ತೀರ, ಒಂದಷ್ಟು ಹಣವಿದೆ, ಎಲ್ಲೋ ಇನ್ವೆಸ್ಟ್ ಮಾಡಿ ಏನೋ ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಳ್ತಿರ್ತೀರ ಮನಸ್ಸಿನಲ್ಲಿ. ಜಾಗ್ರತೆಯಿಂದ ವ್ಯವಹಾರ ಮಾಡತಕ್ಕಂಥದ್ದು.
ಈ ದಿನ ಹಣವನ್ನು ಏನಾದ್ರು ಇನ್ವೆಸ್ಟ್ ಮಾಡಿದರೆ ಒಂದಷ್ಟು ವಿಚಾರದಲ್ಲಿ ಲಾಸಸ್ಗಳಾಗತ್ತೆ. ಜಾಗ್ರತೆಯಿಂದ ಹೆಜ್ಜೆ ಇಡಿ. ಈ ದಿನ ಯಾರು ಶೃಂಗಾರದ ವಸ್ತುಗಳನ್ನು ವ್ಯಾಪಾರ ಮಾಡ್ತಿರ್ತಿರೋ, ಪರ್ಫ್ಯೂಮ್ ಅಥವಾ ಬಟ್ಟೆಯ ಬಿಸ್ನೆಸ್ಗಳನ್ನು ವ್ಯಾಪಾರ ಮಾಡ್ತಿರ್ತಿರೋ, ಕೊಂಚ ಮಟ್ಟಿಗೆ ಲಾಭ ಕಮ್ಮಿ ಇರುತ್ತೆ. ಮಾನಸಿಕವಾಗಿ ಸಿದ್ಧರಾಗಿರಿ ಅಂತೇಳಿ. ಯಾರು ಕೃಷಿಕರಾಗಿರ್ತಿರೋ ಈ ದಿನ ಲಾಭವನ್ನು ಯಥೇಚ್ಛವಾಗಿ ದ್ವಿಗುಣ ಲಾಭವನ್ನು ಪಡೆಯತಕ್ಕಂಥದ್ದು ಅಂತ. ಅಂದರೆ ಒಬ್ಬ ಕೃಷಿಕ ಒಂದು ದಿನ ಲಾಭ ಯಥೇಚ್ಛವಾಗಿ ಬಂದಾಗ ಮನಸ್ಸಿಗೆ ಏನೋ ಒಂಥರ ಸಂತೋಷ. ಅಂದರೆ ಬೆಳಗ್ಗೆ ರಾತ್ರಿ ಹಗಲು ಅಂತ ಏನೂ ನೋಡದೆ, ಮಳೆಯನ್ನು ನೋಡದೆ, ಚಳಿಯನ್ನು ನೋಡದೆ ಒಂದು ವ್ಯವಸಾಯವನ್ನು ಮಾಡಿಕೊಂಡು ಪ್ರತಿಯೊಬ್ಬರೂ ಕೂಡ ಸುಭಿಕ್ಷವಾದ ಒಂದು ಆಹಾರವನ್ನು ತಿನ್ನಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ, ಆ ಅಂದ್ಕೊಂಡಿರ್ತಕ್ಕಂಥ ರೈತನಿಗೆ ಈ ದಿನ ದ್ವಿಗುಣವಾದ ಲಾಭವನ್ನು ಪಡೆಯತಕ್ಕಂಥದ್ದು. ಆ ಬಂದಿರತಕ್ಕಂಥ ಲಾಭದಿಂದ ಅವನ ಮನಸ್ಸಿಗೆ ಏನೋ ಸಂತೋಷವಾಗತ್ತೆ. ಏನೋ ಸಂತೋಷವಾದಾಗ ಉತ್ತಮ ಮಳೆಗಳು, ಬೆಳೆಗಳು ಯಥೇಚ್ಛವಾಗಿ ಸಮೃದ್ಧಿಯಾಗತ್ತೆ ನಾಡಿನಲ್ಲಿ ಅಂಥೇಳಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಆಡತಕ್ಕಂಥ ಮಾತುಗಳಲ್ಲಿ ಈ ದಿನ ಜಾಗ್ರತೆ ಇರತಕ್ಕಂಥದ್ದು ಅಂತ. ನೀವೇನೋ ಗೊತ್ತೋ ಗೊತ್ತಿಲ್ಲೋ ತುಂಬ ಆತ್ಮೀಯರಾಗಿದ್ದಾರೆ, ಏನೋ ಕನ್ವೆ ಮಾಡಬೇಡ ಅಥವಾ ಅವರು ತುಂಬ ಫ್ರೆಂಡ್ಲಿಯಾಗಿ ತೆಗೆದುಕೊಳ್ತಾರೆ ಅಂತ ನೀವೇನಾರ ಗೊತ್ತೋ ಗೊತ್ತಿಲ್ಲದೋ ಒಂದಷ್ಟು ವಿಚಾರಗಳಲ್ಲಿ ಮಾತಾಡಿದ್ರೆ ಸಮಸ್ಯೆಯಲ್ಲಿ ಸಿಗಾಕೊಳ್ತೀರಾ. ಜಾಗ್ರತೆಯಿಂದ ಇರತಕ್ಕಂಥದ್ದು. ಮನಸ್ಸಿನಲ್ಲಿ ಮನೆಯಲ್ಲಿ ಕೊಂಚ ಮಟ್ಟಿಗೆ ಕಿರಿಕಿರಿ ಆಗುತ್ತೆ ಮಕರ ರಾಶಿಯವರಿಗೆ. ಅದನ್ನು ನಿಮ್ಮ ಕೈಯಾರ ನೀವೇ ಮಾಡ್ಕೊಳ್ತೀರಾ ಅಂತ. ಅಂದರೆ ಮಕರ ರಾಶಿಯವರು ಜಾಗ್ರತೆಯಿಂದ ಈ ದಿನ ಹೆಜ್ಜೆ ಇಟ್ಟಿದ್ರೆ ಮನಸ್ಸಿಗೆ ಸಂತೋಷ, ಇಲ್ಲದಿದ್ದರೆ ಯಥೇಚ್ಛವಾಗಿ ಸಮಸ್ಯೆಯನ್ನು ಅನುಭವಿಸತಕ್ಕಂಥದ್ದು ಅಂತ. ಅದೇ ರೀತಿ ಮಕರ ರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ಒಂದಷ್ಟು ವ್ಯಾಪಾರಗಳಲ್ಲಿ ಲಾಭ ಯಥೇಚ್ಛವಾಗಿ ಸಿಗ್ತಾ ಹೋಗ್ತಿರುತ್ತೆ ಅಂತ. ಪ್ರಮುಖವಾಗಿ ಯಾರು ಒಂದಷ್ಟು ಕಬ್ಬಿಣದ ವಸ್ತುಗಳನ್ನು ವ್ಯಾಪಾರ ಮಾಡ್ತಿರ್ತಾರೋ ಅಥವಾ ಯಾರು ಒಂದಷ್ಟು ಮರದ ಕೆಲಸವನ್ನು ಮಾಡ್ಕೊಂಡು ವ್ಯಾಪಾರವನ್ನು ಮಾಡ್ತಿರ್ತಾರೋ ಈ ದಿನ ಯಥೇಚ್ಛವಾಗಿ ಲಾಭವನ್ನು ಪಡೆಯತಕ್ಕಂಥದ್ದು. ಅದೇ ರೀತಿ ಒಂದಷ್ಟು ವಿಚಾರದಲ್ಲಿ ಜಾಗೃತವಾಗಿರತಕ್ಕಂಥದ್ದು. ಪ್ರಮುಖವಾಗಿ ಓಡಾಡಬೇಕಾದ್ರೆ, ವೆಹಿಕಲ್ಗಳಲ್ಲಿ ಓಡಾಡಬೇಕಾದ್ರೆ ಮಕರ ರಾಶಿಯವರು ಜಾಗ್ರತೆ ಇರತಕ್ಕಂಥದ್ದು. ಇಲ್ಲ ಅಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಅನುಭವಿಸಬೇಕಾಗತ್ತೆ ಅಂಥೇಳಿ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಹಿತಶತ್ರುಗಳಿಂದ ಸ್ವಲ್ಪ ಮಟ್ಟಿಗೆ ಕಾಟವನ್ನು ಅನುಭವಿಸ್ತಾ ಇರ್ತೀರಾ ಅಂತ. ಅಂದರೆ ತುಂಬ ಜನಕ್ಕೆ ಅನಿಸ್ಬಿಟ್ಟಿರುತ್ತೆ, ನಂದು ಕುಂಭರಾಶಿ, ಗೊತ್ತೋ ಗೊತ್ತಿಲ್ಲದೋ ಒಂದಷ್ಟು ಸಮಸ್ಯೆಗಳಲ್ಲಿ ಆಲ್ರೆಡಿ ನಾನು ಸಿಗಾಕೊಂಡ್ಬಿಟ್ಟಿದ್ದೀನಿ, ಹಿತಶತ್ರುಗಳ ಕಾಟ ಜಾಸ್ತಿ ಆಗ್ತಾ ಇದೆ. ಯಾವಾಗ ಯಾರು ನನ್ನ ಮೇಲೆ ಒಂದಷ್ಟು ಪರಿಣಾಮಗಳಿಂದ ಕಾಟವನ್ನು ಕೊಡ್ತಾರೋ ನನಗೆ ಗೊತ್ತೇ ಇರಲ್ಲ ಅಂತ ಅಂದ್ಕೊಳ್ತಿರ್ತಾರಲ್ಲ, ಅವರುಗಳಿಗೆ ಈ ದಿನ ಮತ್ತೊಮ್ಮೆ ಹಿತಶತ್ರುಗಳಿಂದ ಸ್ವಲ್ಪ ಕಸಿಬಿಸಿ ಆಗುತ್ತೆ. ಅವರಿಂದ ಒಂದಷ್ಟು ಚುಚ್ಚು ಮಾತುಗಳನ್ನು ಕೇಳಿಸುವ ದಿನವಾಗಿರುತ್ತೆ. ಜಾಗ್ರತೆಯಿಂದ ಇರತಕ್ಕಂಥದ್ದು. ಪ್ರಮುಖವಾಗಿ ಯಾರು ಬಟ್ಟೆ ಬಿಸ್ನೆಸ್ಸನ್ನು ಮಾಡ್ತಿರ್ತಿರೋ ಅಥವಾ ಹೂವಿನ ಬಿಸ್ನೆಸ್ಸನ್ನು ಮಾಡ್ತಿರ್ತಿರೋ ಈ ವಾರ ಲಾಭ ಜಾಸ್ತಿಯೇ ಪಡಿತಕ್ಕಂಥದ್ದು. ಭೂಮಿ ವಿಚಾರದಲ್ಲಿ ಈ ದಿನ ಇನ್ವೆಸ್ಟನ್ನು ಪಾರ್ಟ್ನರ್ಶಿಪ್ಪಲ್ಲಿ ಏನಾರ ಕುಂಭರಾಶಿಯವರು ಮಾಡಬೇಕು ಅಂತಿದ್ರೆ ಖಂಡಿತ ಬೇಡ. ಘರ್ಷಣೆಗಳಾಗತ್ತೆ ಅಥವಾ ಆ ಬಾಂಧವ್ಯ ಮುರಿದು ಬೀಳುವ ಚಾನ್ಸಸ್ಗಳು ಮುಂದಿನ ದಿನಗಳಲ್ಲಿರುತ್ತೆ. ಹಾಗಾಗಿ ಆದಷ್ಟು ಈ ದಿನ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳನ್ನ ಪ್ರಾರಂಭಿಸಲು ಸ್ವಲ್ಪ ಕಮ್ಮಿ ಮಾಡತಕ್ಕಂಥದ್ದು ಅಂತ. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಗತಿಯನ್ನು ನೋಡತಕ್ಕಂಥದ್ದು. ಮನಸ್ಸಿಗೇನೋ ಸಂತೋಷವಾಗುತ್ತೆ, ನಾನು ಆಲ್ರೆಡಿ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೇನೆ ಅಥವಾ ಒಂದಷ್ಟು ಕಮಿಟ್ಮೆಂಟ್ ಲೈಫಲ್ಲಿ ಬದುಕ್ತಾ ಇದ್ದೀನಿ ಅಂತ ಮೀನರಾಶಿಯವ್ರಿಗೆ ಅನಿಸ್ಬಿಟ್ಟಿರುತ್ತೆ. ಈ ದಿನ ಆ ಸಾಲದ ಸುಳಿಯಿಂದ ಹೊರಬರಲು ಅಥವಾ ಮಾಡತಕ್ಕಂಥ ಒಂದಷ್ಟು ಕಮಿಟ್ಮೆಂಟ್ಗೆ ತೀರಿಸ್ಕೊಳ್ಳಲು ದಾರಿ ಯಾವುದು ಅಂತೇಳಿ ನಿಮಗೆ ನೀವೇ ಕಂಡುಕೊಳ್ತೀರಾ. ಮನಸ್ಸಿಗೆ ಏನೋ ಸಂತೋಷವಾಗುತ್ತೆ. ಯಾವುದೋ ವಿಚಾರದಲ್ಲಿ ಏನೋ ಸಿಗಾಕೊಂಡ್ಬಿಟ್ಟಿರ್ತೀರ, ಆ ವಿಚಾರದಲ್ಲಿ ಸ್ವಲ್ಪ ನನಗೆ ಫ್ರೀ ಸಿಕ್ಕಿದ್ರೆ ಒಂದಷ್ಟು ಇನ್ನೂ ಸ್ವಲ್ಪ ದುಡಿಯತಕ್ಕಂಥ ಚೈತನ್ಯ ಬರುತ್ತೆ. ಒಂದಷ್ಟು ವಿಚಾರದಲ್ಲಿ ಲಾಭ ಆಗುತ್ತೆ, ನನಗೆ ಒಂದು ವಿಚಾರದಲ್ಲಿ ಕೀರ್ತಿಯು ಸಂಪಾದನೆ ಮಾಡ್ಬೋದು ಸಮಾಜದಲ್ಲಿ ಅಂತ ನಾನು ಅಂದ್ಕೊಂಡಿದ್ರೆ ಈ ದಿನ ತುಂಬ ಪ್ರಶಸ್ತವಾಗಿರುತ್ತೆ. ಲಾಭದಾಯಕ ದಿನ. ಕೊಂಚ ಮಟ್ಟಿಗೆ ಎಚ್ಚರಿಕೆಯಿಂದಿರಿ. ನೀವು ನಂಬಿರೋವರೆಲ್ಲರೂ ಕೂಡ ನಿಮ್ಮವರಲ್ಲ ಅಂತ. ಅಂದರೆ ಮೀನರಾಶಿಯವರು ಅಂದ್ಕೊಂಡ್ಬಿಟ್ಟಿರ್ತೀರ, ಎಲ್ಲರೂ ಕೂಡ ನಮ್ಮವರೇ, ನಾನು ಕಷ್ಟದಲ್ಲಿದ್ದರೂ ಕೂಡ ಇನ್ನೊಬ್ರಿಗೆ ಸಹಾಯ ಮಾಡೋಣಪ್ಪ, ಭಗವಂತ ನನಗೆಲ್ಲೋ ಸಹಾಯ ಮಾಡ್ತಾನೆ ಅಂತ ಒಂದು ಒಳ್ಳೆ ಮನಸ್ಥಿತಿಯಿಂದ ಸಹಾಯ ಮಾಡಿರ್ತೀರ. ಅವ್ರಿಗೆ ಗೊತ್ತೋ ಗೊತ್ತಿಲ್ಲೋ ಜಾಗೃತವಾಗಿರಿ. ನಿಮ್ಮ ಲೂಪೋಲ್ಸ್ಗಳನ್ನು ನೀವು ಹೇಳ್ತಾ ಬರ್ತಾ ಹೋಗ್ತಿದ್ರೆ ನಿಮಗೆ ಕಷ್ಟದಲ್ಲಿದ್ದಾಗ ಅಥವಾ ನಿಮ್ಮ ಶಕ್ತಿ ಕುಂದಿದಾಗ ಅದೇ ಲೂಪೋಲ್ಸ್ ಇಟ್ಕೊಂಡು ನಿಮ್ಮನ್ನು ಬೇರೆಯವರು ಆಟ ಆಡಿಸ್ತಾರೆ. ಹಾಗಾಗಿ ಯಾವುದನ್ನು ಹೇಳಬೇಕೋ ಅಥವಾ ಎಷ್ಟನ್ನು ಹೇಳಬೇಕೋ ಅಷ್ಟನ್ನೇ ಈ ದಿನ ಕಮ್ಯುನಿಕೇಟ್ ಮಾಡಿ. ಇಲ್ಲ ಅಂದರೆ ಭವಿಷ್ಯದಲ್ಲಿ ಸಮಸ್ಯೆಗೆ ಸಿಗಾಕೊಳ್ತೀರಾ ಅಂತ. ತುಂಬ ಜನ ಕೇಳ್ತಾ ಇರ್ತಾರೆ, ಗುರುಗಳೇ ಲಕ್ಷ ಅಲ್ಲ ಕೋಟಿ ತಂದರೂ ಕೂಡ ಮನೆಯಲ್ಲಿ ಹಣವನ್ನು ಉಳಿಸ್ಕೊಳಕ್ಕಾಗ್ತಾ ಇಲ್ಲ, ಖರ್ಚು ಜಾಸ್ತಿ ಆಗ್ತಾ ಇದೆ. ಲಕ್ಷ್ಮಿಗೆ ಬಂದು ನಿಂತ್ಕೊಳ್ತಾಳೆ, ನಾಳೆ ಏನೋ ವಸ್ತು ತೆಗೆದುಕೊಳ್ಳೋಣ ಅಥವಾ ಏನೋ ಒಂದು ವಸ್ತುವನ್ನು ಖರೀದಿ ಮಾಡೋಣ ಅಥವಾ ಒಂದು ಹಣವನ್ನು ಇನ್ವೆಸ್ಟ್ ಮಾಡೋಣ, ಕೂಡಿಡೋಣ ಅಂತ ಅಂದ್ಕೊಂಡಿರ್ತೀವಿ. ಅನ್ನೆಸೆಸರಿ ಖರ್ಚಿಂದ ದುಡ್ಡು ಹಾಗೆ ಹೊಟ್ಟೋಗ್ಬಿಡುತ್ತೆ. ಲಕ್ಷ್ಮಿಯನ್ನು ಮನೇಲಿ ನೆಲೆಸ್ಕೊಳ್ಳೋಕೆ ನಾನು ಏನು ಮಾಡಬೇಕು, ಯಾವ ರೀತಿ ಪೂಜೆಗಳನ್ನು ಮಾಡಬೇಕು ಅಂತಿದ್ರೆ
ಪ್ರತಿನಿತ್ಯ ದೇವರ ಮನೆಯಲ್ಲಿ ದೀಪವನ್ನು ಹಚ್ಚತಕ್ಕಂಥದ್ದು ಅಂತ. ತುಂಬ ಜನರದ ತಪ್ಪು ಭಾವನೆ ಇದೆ. ಅಂದರೆ ಸೋಮವಾರ ಶುಕ್ರವಾರ ಅವ್ರ ಮನೆ ದೇವರ ವಾರ ದಿನ ಮಾತ್ರ ದೇವರ ಮನೆಯಿಂದ ಶುಚಿ ಮಾಡಬೇಕು, ದೇವರಿಂದ ಹಾಕಿರತಕ್ಕಂಥ ಹಳೆಯವುಗಳನ್ನು ತೆಗೆದಿಟ್ಟಿರಬೇಕು, ಅವತ್ತು ಮಾತ್ರ ದೀಪ ಹಚ್ಚಬೇಕು ಅಂತ. ಅದು ತಪ್ಪು ಭಾವನೆ. ಪ್ರತಿನಿತ್ಯ ನಾವು ಹೇಗೆ ಸ್ನಾನ ಮಾಡಿ ಶುಭ್ರವಾಗ್ತೀವೋ ಅದೇ ರೀತಿ ಪ್ರತಿನಿತ್ಯವೂ ಕೂಡ ದೇವರ ಕೋಣೆಯನ್ನು ಶುಚಿತ್ವ ಬಟ್ಟೆಗಳಿಂದ ಶುದ್ಧಿ ಮಾಡಿಕೊಂಡು ದೇವರ ವಿಗ್ರಹಗಳು ಇಟ್ಕೊಂಡು ಅದಕ್ಕೆ ಸ್ನಾನವನ್ನು ಮಾಡಿಕೊಂಡು ಅರಿಶಿನ ಕುಂಕುಮ ಮಂಗಳ ದ್ರವ್ಯವನ್ನು ಸಿಂಪಡಿಸಿ ಪುಷ್ಪಗಳಿಂದ ಅಲಂಕೃತ ಮಾಡಿ ಧೂಪ ದೀಪ ನೈವೇದ್ಯವನ್ನು ಮಾಡಬೇಕು. ಯಾರ ಮನೆಯಲ್ಲಿ ಬೆಳಗ್ಗೆ ಸಂಜೆ ದೇವರ ಕೋಣೆಯಲ್ಲಿ ದೀಪ ಪ್ರಜ್ವಲವಾಗುತ್ತೋ, ದೇವರಿಗೆ ಷೋಡಶೋಪಚಾರ ಪೂಜೆಗಳು ನಿಮ್ಮ ಭಕ್ತಿನುಸಾರವಾಗಿ ಮಾಡ್ತಾ ಹೋಗ್ತಿರೋ, ಖಂಡಿತವಾಗಿಯೂ ಅವರ ಮನೆಯಲ್ಲಿ ಲಕ್ಷ್ಮಿ ಅನುಗ್ರಹವಾಗುತ್ತೆ, ಶಾಂತಿ ನೆಮ್ಮದಿ ನೆಲೆಸಿರುತ್ತೆ ಅಂತೇಳಿ. ಮುಂದಿನ ಸಂಚಿಕೆಯಲ್ಲಿ ಅಂದರೆ ನಾಳೆ ನಿಮ್ಮೆಲ್ಲರಿಗೆ ಮತ್ತೊಂದು ವಿಚಾರಗಳಲ್ಲಿ ಪ್ರಮುಖವಾಗಿ ಈ ಟಿಪ್ಸನ್ನು ಫಾಲೋ ಮಾಡಿದ್ರೆ ಯಾವುದೇ ರೀತಿಯ ಸಾಲದ ಸುಳಿಯಲ್ಲಿ ಸಿಗಾಕೊಳ್ಳೋದಿಲ್ಲ. ಅದನ್ನು ಮುಂದಿನ ನಾಳಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೇನೆ. ಪ್ರತಿಯೊಬ್ಬರು ಕೂಡ ಒಳ್ಳೆಯ ದಿನ ಆಗಲಿ. ಈ ದಿನ ಶುಭ ದಿನವಾಗಿರಲಿ. ನಮಸ್ತೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.